ನಿಮಗೂ ಕೂಡ ವೇಗವಾಗಿ ತುಂಬಾ ಉದ್ದವಾಗಿ ಕೂದಲು ಬೆಳಿಬೇಕಂತ ಆಸೆ ಇದ್ದರೆ ಖಂಡಿತವಾಗಿ ಈ ವಿಡಿಯೋ ನೋಡಿ ಟ್ರೈ ಮಾಡ್ಬೋದು. ತುಂಬಾ ವೇಗವಾಗಿ ಕೂದಲು ಬೆಳೆಯುತ್ತೆ. ಅದಕ್ಕೋಸ್ಕರ ಏನು ಮಾಡಬೇಕಂದ್ರೆ ಒಂದು ಬೌಲ್ ತೊಗೊಳ್ಳಿ, ಸಣ್ಣದಿರುವಂಥ ಬೌಲ್ ತೊಗೋಬೇಕು. ಅದರಲ್ಲಿ ಫಸ್ಟಿಗೆ ಏನಂದರೆ ಹೀನಾ ಮೆಹಂದಿ ಪುಡಿ ಹಾಕ್ಕೋಬೇಕಾಗುತ್ತೆ. ಹೀನಾ ಮೆಹಂದಿ ಪುಡಿ ನಿಮಗೆ ಬೇಕಂದರೆ ನನಗೆ ಹೇಳಿ, ಲಿಂಕ್ ಕೊಡ್ತೀನಿ ಕೆಳಗಡೆ, ಅದರಲ್ಲಿ ಹೋಗಿ ಆರ್ಡ್ರ್ ಮಾಡಿ ತೊಗೋಬೋದು. ಇವಾಗ ನೋಡಿ, ಹೀನಾ ಮೆಹಂದಿ ಪುಡಿ ನಾನು 2 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಅದ್ರ ಜೊತೆಗೆ ನಾನು ಇವಾಗ ನೋಡ್ತಾ ಇರ್ಬೋದು ನೆಲ್ಲಿಕಾಯಿ ಮೆಹಂದಿ ಪುಡಿ ಕೂಡ ಹಾಕ್ತಾಯಿದ್ದೀನಿ. ಇದು ಕೂಡ 2 ಸ್ಪೂನಷ್ಟು ತೊಗೋಬೇಕು. ಎಷ್ಟಂದರೆ ಎಲ್ಲನೂ ಕೂಡ ಸಮ ಪ್ರಮಾಣದಲ್ಲಿ ಮೆಜರ್ಮೆಂಟ್ ಮಾಡ್ಕೊಳ್ಳಿ. ಇವಾಗ ನೋಡಿ, ನನ್ನ ಔಲಾ ಮೆಹಂದಿ ಪುಡಿ ಕೂಡ ಅಂತೀವಿ, ನೆಲ್ಲಿಕಾಯಿ ಕೂಡ ಅಂತೀವಿ. ಇದು ಕೂಡ ಸರಿ ಪ್ರಮಾಣದಲ್ಲಿ ನಾನು ಮೆಹಂದಿ ತೊಗೊಳ್ತಾ ಇದ್ದೀನಿ. ಇದು ಕೂಡ ಚೆನ್ನಾಗಿ ಪುಡಿ ಮಾಡಿರುವಂಥದ್ದು. ಇವಾಗ ಇದು ಕೂಡ ಹಾಕ್ಕೊಂಡಾಯಿತು ಅದೇ ಚಮಚದಿಂದ. ಇವಾಗ ಸ್ನೇಹಿತರೆ ಏನು ಮಾಡಬೇಕಂದ್ರೆ ಇವೆರಡೂ ಕೂಡ ತೊಗೊಂಡಿದ್ದೀವಿ. ನಿಮಗೆ ತುಂಬಾ ವೇಗವಾಗಿ ಬಿಳಿ ಕೂದಲು ಇಲ್ದೇ ಕಪ್ಪು ಕೂದಲು ಚೆನ್ನಾಗಿ ಬೆಳೆಯಬೇಕಂದ್ರೆ ಈ ರೀತಿ ನೀವು ಕೂಡ ಟ್ರೈ ಮಾಡ್ತಾಯಿದ್ರೆ ನಿಮ್ಮ ಕೂದಲು ತುಂಬಾ ಕಪ್ಪುಗೆ ಮತ್ತು ಉದ್ದವಾಗಿ ಬೆಳೆಯುತ್ತೆ. ಅದಕ್ಕೋಸ್ಕರ ಈ ರೀತಿ ನೀವು ಕೂಡ ಟ್ರೈ ಮಾಡ್ಬೋದು. ಇವಾಗ ಏನು ಮಾಡೋಣ ಅಂದರೆ ನಾನಿಲ್ಲಿ ಬೆಂಗ್ರಾಜ್ ಪೌಡ್ರ್ ತೊಗೊಂಡಿದ್ದೀನಿ ನೋಡಿ. ಇದು ಕೂಡ ಬೆಂಗ್ರಾಜ್ ಪೌಡ್ರ್ ತೊಗೊಂಡಿರೋದು. ಇದು ಕೂಡ ಸರಿ ಪ್ರಮಾಣದಲ್ಲಿ ಹಾಕಬೇಕು. ಈ ಮೂರೂ ಕೂಡ ಚೆನ್ನಾಗಿ ಈ ರೀತಿ ತೊಗೋಬೇಕಾಗತ್ತೆ. ಇವು ಬೇಕಂದರೆ ನಿಮಗೆ ಹೇಳಿ, ಲಿಂಕ್ ಕೊಡ್ತೀನಿ ಕೆಳಗಡೆ, ನೀವು ಕ್ಲಿಕ್ ಮಾಡಿ ತೊಗೋಬೋದು ಆರ್ಡ್ರ್ ಮಾಡಿ. ಇವಾಗ ನೋಡಿ, ನಾನು ಇವು ಮೂರು ಕೂಡ ಸರಿ ಪ್ರಮಾಣದಲ್ಲಿ ತೊಗೊಂಡಿರೋದು. ಇವಾಗ ಏನು ಮಾಡಬೇಕು, ನೀವು ಇದು ಯಾವ ರೀತಿ ತಲೆಗೆ ಹಚ್ಕೋಬೇಕಂತ ನೀವು ಯೋಚನೆ ಮಾಡ್ತಿರ್ತೀರಲ್ವ, ನಿಮಗಾಗಿ ತೋರಿಸ್ತೀನಿ. ಈ ರೀತಿ ನೀವು ಕೂಡ ಹಚ್ತಾ ಬಂದರೆ ನಿಮ್ಮ ಕೂದಲು ಕಪ್ಪುಗೆ ಹಾಗೆ ದಟ್ಟವಾಗಿ ಬೆಳೆಯುತ್ತೆ ಸ್ನೇಹಿತರೆ. ನ್ಯಾಚುರಲಾಗಿ ನಮ್ಮ ಕೂದಲು ಕಪ್ಪು ಮಾಡ್ಕೊಳ್ಳೋದಕ್ಕೆ ತುಂಬಾ ಒಳ್ಳೆ ಹೇರ್ ರೆಮಿಡಿ ಅನ್ಬೋದು. ಹಾಗಾದರೆ ನಾನು ಇವಾಗ ಏನು ಮಾಡ್ತೀನಿ, ಇವು ಮೂರು ಕೂಡ ತೊಗೊಂಡಾದ್ಮೇಲೆ ನಾವು ಇದು ಯಾವ ರೀತಿ ಕಲಿಸ್ಬೇಕು, ಯಾವ ರೀತಿ ತಲೆಗೆ ಹಚ್ಕೋಬೇಕಂತ ನೀವು ಯೋಚನೆ ಮಾಡ್ತಿರ್ತೀರಲ್ವ. ಹಾಗಾಗಿ ಈ ವಿಡಿಯೋ ಕಾಯ್ತಾ ಇರಿ ಸ್ನೇಹಿತರೆ. ಪೂರ್ತಿ ಎಂಡ್ವರೆಗೂ ಕೂಡ ನೋಡಿ, ನಿಮಗೆ ಅರ್ಥ ಆಗುತ್ತೆ. ಯಾಕಂದರೆ ಅರ್ಧದಷ್ಟೇ ವಿಡಿಯೋ ನೋಡಿಕೊಂಡು ಹೋದರೆ ನಿಮಗೆ ಅದು ಪೂರ್ತಿ ವಿಡಿಯೋ ನೋಡಿದಷ್ಟು ಅರ್ಥ ಆಗೋದಿಲ್ಲ ಸ್ನೇಹಿತರೆ. ಈ ರೀತಿ ನೀವು ಕೂಡ ವಾರದಲ್ಲಿ 2-3 ಸತಿ ಯೂಸ್ ಮಾಡ್ತಾ ಬಂದರೆ ನಿಮ್ಮ ಕೂದಲು ಚೆನ್ನಾಗಿ ಬೆಳೆಯುತ್ತೆ. ಹಾಗೆ ಕೂದಲಿಗೆ ಒಂಥರ ಸ್ಟ್ರಾಂಗ್ನೆಸ್ ಕೊಡುತ್ತೆ ಕೂದಲು ಚೆನ್ನಾಗಿ ಬೆಳೆಯೋದಕ್ಕೆ. ಹಾಗಾಗಿ ಈ ರೀತಿ ನೀವು ಮಾಡ್ತಾ ಇರ್ಬೋದು. ಇವಾಗ ಈ ಮೂರು ಕೂಡ ಮಿಶ್ರಣ ಮಿಕ್ಸ್ ಮಾಡ್ಕೊಂಡ್ಬಿಡಿ, ಪೌಡ್ರು ಪುಡಿ. ಹಾಗೆ ಒಂದು ಸಣ್ಣದೊಂದು ಬೌಲ್ ತೊಗೊಂಡಿದ್ದೀನಿ. ಸಣ್ಣದೊಂದು ಬಟ್ಟಲೆ ತೊಗೋಬೋದು, ಏನಾದರೂ ತೊಗೊಳ್ಳಿ. ಅದರಲ್ಲಿ ನಾನು ಇವಾಗ ಕೊಬ್ಬರಿ ಎಣ್ಣೆ ಹಾಕ್ತಾಯಿದ್ದೀನಿ. ನೋಡಿ, ಕೊಕೊನಟ್ ಕೊಬ್ಬರಿ ಎಣ್ಣೆ ತೊಗೊಂಡಿದ್ದೀನಿ. ನಿಮ್ಮ ಮನೇಲಿ ಯಾವುದಿರುತ್ತೆ ಅದು ತೊಗೋಬೋದು. ಇವಾಗ ಇದು ಮೆಹಂದಿ ಮತ್ತು ಕೊಬ್ಬರಿ ಎಣ್ಣೆ ಸರಿ ಪ್ರಮಾಣದಲ್ಲಿ ತೊಗೊಂಡಾಯಿತು. ಹಾಗೆ ಈ ಕಡೆ ಸ್ಟವ್ ಹಚ್ಕೊಳ್ಳೋಣ. ನಾವು ಸ್ಟವ್ ಹಚ್ಕೊಂಡು ಇವಾಗ ಏನು ಮಾಡಬೇಕಂದ್ರೆ ಈ ಸಣ್ಣದ ಬಟ್ಲಲ್ಲಿ ಕೊಬ್ಬರಿ ಎಣ್ಣೆ ತೊಗೊಂಡಿದ್ದೀನಲ್ಲ ಸ್ನೇಹಿತರೆ, ಕೊಬ್ಬರಿ ಎಣ್ಣೆ ನಾವೀಗ ಬಿಸಿ ಮಾಡ್ಕೋಬೇಕಾಗತ್ತೆ. ಫಸ್ಟಿಗೆ ನೋಡಿ, ಈ ರೀತಿ ಕೊಬ್ಬರಿ ಎಣ್ಣೆ ಸಣ್ಣ ಉರಿ ಇಟ್ಕೊಂಡು ಈ ರೀತಿ ಅಂದರೆ ಸ್ವಲ್ಪ ಎಣ್ಣೆ ಕಾಯಬೇಕು, ಅಲ್ಲಿವರೆಗೂ ಚೆನ್ನಾಗಿ ಈ ರೀತಿ ಬಿಸಿ ಮಾಡ್ತಾಯಿರಿ. ಯಾವುದಾರೊಂದು ಎಣ್ಣೆಗೆ ಹಿಡಿಯುವಂಥದ್ದು ಒಂದೊಂದಾದ್ರೂ ತೊಗೋಬೋದು ಪಕ್ಕಡ. ಈ ರೀತಿ ಹಿಡ್ಕೊಂಡು ಎಣ್ಣೆ ಚೆನ್ನಾಗಿ ಬಿಸಿ ಮಾಡ್ಕೊಳ್ಳೋಣ. ಎಣ್ಣೆ ಚೆನ್ನಾಗಿ ಹೊಗೆ ಬರಬೇಕು, ಅಲ್ಲಿವರೆಗೂ ಚೆನ್ನಾಗಿ ಬಿಸಿ ಮಾಡ್ಕೋಬೇಕು. ಈ ರೀತಿ ಯಾಕೆ ಮಾಡಬೇಕಂದ್ರೆ ನಮ್ಮ ತಲೆಗೆ ಒಂಥರ ಚೆನ್ನಾಗಿ ಬುಡದಿಂದ ಸ್ಟ್ರಾಂಗ್ನೆಸ್ ಬರಬೇಕು. ನಮ್ಮ ಕೂದಲು ಕೂಡ ಉದುರಬಾರ್ದು, ನಮ್ಮ ಕೂದಲು ಕೂಡ ಚೆನ್ನಾಗಿ ಬೆಳಿಬೇಕಂದ್ರೆ ಈ ಥರ ಟ್ರೈ ಮಾಡಬೇಕು. ನಾವೀಗ ಇದೆಲ್ಲನೂ ಹಾಕಿ ಕೊಬ್ಬರಿ ಎಣ್ಣೆಯಲ್ಲಿ ಕಾಯಿಸ್ಬೋದು, ಆ ಥರ ಏನು ಬೇಡ. ನಾವು ಈ ರೀತಿ ಮಾಡಿಕೊಂಡ್ರೆ ಸಾಕಾಗುತ್ತೆ. ಇವಾಗ ನೋಡಿ, ಬಿಸಿ ಬಿಸಿ ಕಾದಿರುವಂಥ ಎಣ್ಣೆ, ಈ ನೋಡಿ ಎಲ್ಲನೂ ಕೂಡ ಮೆಹಂದಿ ಪುಡಿ ತೊಗೊಂಡಿದ್ದೀನಲ್ಲ ಅದರಲ್ಲಿ ಹಾಕ್ಕೊಂಡು ಬಿಡಬೇಕು. ನೋಡ್ತಾ ಇರ್ಬೋದು ಕಲರ್ ಯಾವ ರೀತಿ ಆಗ್ತಾ ಇರೋದಂತ. ಎಲ್ಲನೂ ಕೂಡ ಈ ರೀತಿ ಚೆನ್ನಾಗಿ ಕಲರ್ ಬರುತ್ತೆ. ಬಿಸಿ ಬಿಸಿ ಕಾದಿರುವಂಥ ಎಣ್ಣೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡಿ. ಈ ನೋಡಿ ಕಲರ್ ನೋಡಿ, ನ್ಯಾಚುರಲಾಗಿ ಈ ರೀತಿ ಕಲರ್ ಸಿಗುತ್ತೆ ಸ್ನೇಹಿತರೆ. ಹಾಗೆ ನಮ್ಮ ಕೂದಲು ಕೂಡ ಚೆನ್ನಾಗಿ ಗ್ರೋತ್ ಆಗೋದಕ್ಕೂ ಕೂಡ ನಮ್ಮ ಕೂದಲು ಬಿಳಿ ಕೂದಲು ಕಪ್ಪು ಕೂಡ ಆಗುತ್ತೆ ಸ್ನೇಹಿತರೆ. ಹಾಗಾಗಿ ಈ ರೀತಿ ಹಚ್ತಾ ಬರ್ಬೋದು. ಇವಾಗ ನೋಡಿ, ಎಣ್ಣೆ ರೆಡಿಯಾಗಿರೋದು. ಈ ರೀತಿ ಎಣ್ಣೆ ರೆಡಿ ಮಾಡಿಕೊಂಡು ಒಂದು 15 ನಿಮಿಷ ತಣ್ಣಗಾಗೋದಕ್ಕೆ ಬಿಡಬೇಕಂದ್ರೆ ಬಿಸಿ ಬಿಸಿ ಇರುವಾಗ ನಮ್ಮ ತಲೆಗೆ ಹಚ್ಚಬಾರ್ದು. ಸ್ವಲ್ಪ ತಣ್ಣಗಾದ್ಮೇಲೆ ನಾವು ತಲೆಗೆ ಮಸಾಜ್ ಕೊಡಬೇಕಾಗತ್ತೆ. ಅದು ಯಾವ ರೀತಿ ಅಂತ ಅದು ಕೂಡ ಹೇಳ್ತೀನಿ ನೋಡಿ. ತುಂಬಾ ಚೆನ್ನಾಗಿ ಮೆಹಂದಿ ಎಲ್ಲನೂ ಕೂಡ 15 ನಿಮಿಷ ಬಿಡ್ತೀವಲ್ವ, ಚೆನ್ನಾಗಿ ಎಣ್ಣೆಯಲ್ಲಿ ಮತ್ತು ಮಿಕ್ಸ್ ಆಗಿ ಕಲರ್ ಕೂಡ ಚೇಂಜ್ ಆಗುತ್ತೆ ಸ್ನೇಹಿತರೆ. ನಿಮಗೆ ತೋರಿಸ್ತೀನಿ ನೋಡಿ. ಆವಾಗಿನಕ್ಕಿಂತ ಇವಾಗ ಕಲರ್ ಸ್ವಲ್ಪ ಸ್ವಲ್ಪ ಚೇಂಜ್ ಆಗ್ತಾ ಬರುತ್ತೆ, ಕಪ್ಪುಗಾಗ್ತಾ ಬರುತ್ತೆ ನೋಡಿ. ಈ ರೀತಿ ಮಾಡಿ ನೀವು ವಾರದಲ್ಲಿ 2 ಸತಿ 3 ಸತಿ ಹಚ್ತಾ ಬರ್ಬೋದು. ಫ್ರೆಶ್ ಆಗಿ ಮಾಡ್ಕೊಂಡೆ ಹಚ್ಕೋಬೇಕು, ಮಾಡಿ ಇಟ್ಕೋಬಾರ್ದು. ಯಾಕಂದರೆ ಮೆಹಂದಿ ಇರೋದ್ವಾ, ಸ್ವಲ್ಪ ಫ್ರೆಶ್ ಆಗಿ ಮಾಡಿಕೊಂಡು ನೀವು ಹಚ್ಕೋಬೇಕಾಗತ್ತೆ. ಬೆಳಗ್ಗೆ ಹೊತ್ತಿಗೆ ನೀವು ಸ್ನಾನ ಮಾಡೋರಿದ್ದೀರಿ ಅಂತ ಅಂದ್ಕೊಳ್ತೀರಲ್ಲ, ಆವಾಗ 2 ಗಂಟೆಗಳ ಮುಂಚೆ ಈ ರೀತಿ ಹಚ್ಕೊಂಡು ಸ್ನಾನ ಮಾಡ್ಕೋಬೋದು. ಇವಾಗ ನೋಡಿ, ನಾನಿದು ರೆಡಿಯಾಗಿರುವಂಥದ್ದು. ಹಾಗೆ ನಿಮಗೆ ತಲೆಗೂ ಹೇರಿಗೂ ಕೂಡ ಯಾವ ರೀತಿ ಅಪ್ಲೈ ಮಾಡ್ಕೋಬೇಕಂತ ಅದು ಕೂಡ ತೋರಿಸ್ತೀನಿ. ಯಾಕೆ ತಡ ಮಾಡೋದು, ಬನ್ನಿ ಆ ರೀತಿ ಕೂಡ ವಿಡಿಯೋ ನೋಡ್ಕೊಂಡು ಬರೋಣ.
ಇವಾಗ ನೋಡಿ ಹೇರಿಗೆ ನೋಡಿ ಎಷ್ಟು ಚೆನ್ನಾಗಿ ಈ ರೀತಿ ಬೆರಳು ಸಹಾಯದಿಂದ ಬುಡಕ್ಕೆ ಮಾತ್ರ ಹಚ್ಕೋಬೇಕು ನೋಡಿ. ಕೂದಲಿಗೆ ಹಚ್ಚದೇ ಇದ್ರೂ ನಡೆಯುತ್ತೆ, ಬುಡಕ್ಕೆ ಚೆನ್ನಾಗಿ ಹಚ್ಕೊಳ್ಳಿ. ನಾವು ತಲೆ ಬುಡದಲ್ಲಿ ಮಸಾಜ್ ಕೊಟ್ಟಿವಿ ಅಂದರೆ ನಮ್ಮ ಕೂದಲು ತಲೆ ಬುಡದಿಂದನೇ ಸ್ಟ್ರಾಂಗ್ ಆಗ್ತಾ ಇರುತ್ತೆ. ಹಾಗೆ ಬುಡದಿಂದ ಕೂದಲಿಗೂ ಕೂಡ ಕಪ್ಪು ಆಗುವಂಥ ಶಕ್ತಿ ಬರುತ್ತೆ. ಹಾಗಾಗಿ ನೋಡಿ ಸ್ನೇಹಿತರೆ, ನೋಡಿ ಯಾವುದೇ ಬೆಳೆ ಇದ್ದರೂ ಕೂಡ ಬುಡಕ್ಕೆ ನೀರು ಹಾಕಿದ್ರೆ ಬೆಳೆ ಚೆನ್ನಾಗಿ ಬರುತ್ತಲ್ವ. ಹಾಗೆ ನೋಡಿ ನಮ್ಮ ಕೂದಲಿಗೂ ಕೂಡ ಬುಡದಿಂದ ಚೆನ್ನಾಗಿ ಮಸಾಜ್ ಕೊಡ್ತಾ ಬಂದರೆ ನಮ್ಮ ಕೂದಲು ಗ್ರೋತ್ ಕೂಡ ಚೆನ್ನಾಗಾಗುತ್ತೆ, ನಮ್ಮ ಕೂದಲು ಕಪ್ಪಾಗಿರುತ್ತೆ. ನನ್ನ ತಲೆಯಲ್ಲಿ ಕೂದಲು ಕೂಡ ನೋಡ್ತಾ ಇರ್ಬೋದು, ಜಾಸ್ತಿ ನಾನು ಈ ರೀತಿ ನ್ಯಾಚುರಲ್ ಆಗಿರೋಂಥದ್ದೆಲ್ಲ ಕೂಡ ಯೂಸ್ ಮಾಡ್ತಾ ಇರ್ತೀನಿ. ನನ್ನ ಕೂದಲು ತುಂಬಾ ಸ್ಟ್ರಾಂಗ್ ಆಗಿರೋದು. ಇವಾಗ ನೋಡಿ ಈ ರೀತಿ ನಾನು ಚೆನ್ನಾಗಿ ಮಸಾಜ್ ಕೊಟ್ಕೊಂಡು 1-2 ಗಂಟೆಗಳ ಕಾಲ ಬಿಟ್ಕೊಂಡು ನಾನು ನೀರಿನಿಂದ ವಾಶ್ ಮಾಡ್ಕೊಳ್ತೀನಿ. ನೀರಿನಿಂದ ಚೆನ್ನಾಗಿ ವಾಶ್ ಮಾಡ್ಕೊಂಡು ಆಮೇಲೆ ಶಾಂಪು ಹಚ್ಕೋಬೋದು. ಹಾಗಿದ್ರೆ ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, 4 ಜನರಿಗೆ ಶೇರ್ ಮಾಡಿ. ಬಾಯ್ ಬಾಯ್.